ಹಾಂ 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 ಇದು ಬಂದು ಬರುತ್ತೆ ಫೋಟೋ ಮೇಡ್ ಅಂತಂದು ಹೇಳಿ ಇದು ಕಂಟ್ರೋಲ್ ಅಲ್ಲಪ್ಪ ತೆಗೆದು ಕಂಡಂಗೆ ಆಗ್ತದೆ. ಭಾಳ ಆಗಿಬಿಟ್ಟೈತೆ ಸರ್ ಹೊಲ ಭಾಳ. ಹ್ಞೂ ಮೇಡಮ್ ಅಲ್ಲ ಈ ಭಾಗ ಒಂದೇ ಐತೆ ಎಲ್ಲ ಕಡೆನೂ ಐತೆ ಸರ್. ಅಲ್ಲಿ ಭಾಳ ಐತಿ ಇದೆಲ್ಲ ಐತಿ ಮೇಡಮ್ ನೀರು ಕಟ್ಟಿದ ಸ್ವಲ್ಪ ಕಂಟ್ರೋಲ್ ಆಗೈತೆ. ಈ ಬೆಳೆಗೆ ಅಷ್ಟು ಎಫೆಕ್ಟ್ ಮಾಡಲ್ಲ. ಈ ರೋಗ ಐತಲ್ಲ ಈ ಬೆಳೆಗೆ ಎಫೆಕ್ಟ್ ಮಾಡಲ್ಲ. ಇದು ಮಾತ್ರ ಎಫೆಕ್ಟ್ ಮಾಡ್ತೀವಿ. ಏನು ಫಿಕ್ಸ್ ಐತಲ್ಲ ಇದು ಎಫೆಕ್ಟ್ ಮಾಡುತ್ತೆ. ನಿಮಗೆ ಇದು ಉಸ್ಪೆಂಟ್ ಗಿಡ ಇರೋದ್ರಿಂದ ಅದು ಬರ್ತದೆ. ಈಗ ಆಲ್ರೆಡಿ ಆ ಗಿಡದಾಗ ಐತೆ ನೋಡ್ರಿ ಸರ್. ಅದು ಯಾವಾಗಲೂ ಅದು ಉಸ್ಪೆಂಟ್ ಅಂದ್ರೆ ತಾಯಿ ಮತ್ತೆ ಪಕ್ಕದಾಗ ಹತ್ತಿ ಇದೆ ಅದರಿಂದನೂ ಬರ್ಬೋದು. ಇಲ್ಲ ಸರ್ ಇದು ತಾಯಿ ಮನೆ ಇದ್ದಂಗೆ ಇದಕ್ಕೆ. ಈ ಇದೇನು ಈ ರೋಗಕ್ಕೆ ತಾಯಿ ಮನೆ ಇದ್ದಂಗೆ ತವ್ರ ಮನೆ ಎಲ್ಲ ಮನೆ. ಹೌದು ಗಾಳಿ ಬೀಸಂಗಲ್ಲ ಅದೆಲ್ಲ. ಅದ್ರಾಗ ಯಾವಾಗಲೂ ನೀವು ಎಂಥ ಔಷಧ ಹೊಡೆದ್ರು ಚಾಗದ ಗಿಡದಾಗ ಇರ್ತೈತಿ. ನೀವು ಚಾಗದ ಗಿಡ ಇದ್ದಲ್ಲಿ ಈಗ ಮಾವಿನ ಗಿಡ ಅವೆಲ್ಲ ಜಾಸ್ತಿ ಹೋಗಿ ಕಟ್ಟಲ್ಲ ಅವು. ಇದಿತ್ತಪ್ಪ ಅಂತ ಇದ್ರೊಳಗೆ ಉಷ್ಟು ಬಂದು ಅದಕ್ಕೆ ಹೂವಿ ಮೇಲೆ ಕೊಡುತ್ತೆ ಮಗ್ಗಿ ಮೇಲೆ ಕೊಡುತ್ತೆ. ಮಗ್ಗಿ ಯಾವ ಕುಂತೆ ಅಂತಂದ್ರೆ ಅದು ಹೂವು ಕಾಯಾಗಲ್ಲ ಅಲ್ಲಿ ಕುತ್ತ ತಿಂದ್ಬಿಡುತ್ತದೆ. ಹಂಗಾಗಿ ಅದು ಗಾಳಿ ಬಂದಾಗೆಲ್ಲ ಇದಕ್ಕೆ ಅಟ್ಯಾಕ್ ಮಾಡಲ್ಲ. ಪ್ರೌಢ ವ್ಯವಸ್ಥೆ ಬಂದಾಗ ಅಲ್ಲಿಂದ ಎದ್ದು ಬಂದ್ಬಿಡ್ತದೆ. ಮರಿ ಅಲ್ಲೇ ಮಾಡುತ್ತೆ ಯಾವಾಗಲೂ ಅಲ್ಲೇ ಇರ್ತೈತಿ. ಬಂದು ಎದ್ದು ಬಂದು ಈ ಕಡೆ ಎಲ್ಲ ಕೊಡುತ್ತೆ. ಬಟ್ ನಿಮ್ಮ ಬೆಳೆ ಈ ಬೆಳೆಗೆ ಅಷ್ಟು ಎಫೆಕ್ಟ್ ಮಾಡಲ್ಲ. ಅದೇ ಈ ರೋಗ ಏನು ಎಫೆಕ್ಟ್ ಮಾಡಲ್ಲ. ಅದು ನಾನು ಮೇಡಮ್ರಿಗೆ ಒಂದ್ಸತಿ ಕಾಲ್ ಮಾಡಿದ್ದೆ ಸರ್. ಬರ್ರಿ ಮೇಡಮ್ ಎಲ್ಲ ಕಟ್ ಮಾಡುತ್ತೆ ನಿಮ್ಮದು ಏನು ಪ್ರೊಸೀಜರ್ ಅದು ಮಾಡೋಣಂತೆ ಅಂತಂತ. ಸಾರಿ ಸರ್ ಬರೋಕ್ಕಾಗಲಿಲ್ಲ. ಈಗ ಮೊದಲೇ ಮಾಡಿ ನಾವೇನಂತೀವಿ ರೈತರಿಗೆ ಎಲ್ಲರಿಗೂ ಅದನ್ನೇ ಹೇಳೋದು. ಕಟಿಂಗ್ ಮಾಡಿದ ತಕ್ಷಣ ಈಗ ಅವಾಗ ಕಟ್ ಮಾಡಿಬಿಡ್ತಾರೆ ಅವಾಗ ಕಂಪಲ್ಸರಿ ಮತ್ತು ಬ್ಲ್ಯಾಕ್ ಕೋಡ್ ಅಂತ ಬರುತ್ತೆ ಸ್ಪ್ರೇ ಮಾಡೋಕೆ. ಯಾಕೆ ಗೊತ್ತಾರೆ ಏನು ನೋಡಿ ಇದು ಕಬ್ಬಿಣಿಂದ ಕಟ್ ಮಾಡಿರ್ತಾರಲ್ಲ ಈ ಥರ ಎಲ್ಲ ಇದಾಗಿರುತ್ತೆ ನಂಜಾಗಿರುತ್ತೆ ಸೆಪ್ಟಿಕ್ ಆಗಿರುತ್ತೆ. ಇದೇನಾಗತ್ತಿದ್ದು ಮುಂದೆ ನಿಮಗೆ ಆಲ್ ರೋಗ ಬರುತ್ತೆ. ಅಂದ್ರೆ ದಷ್ಟಪುಷ್ಟವಾಗಿ ಎಲ್ಲಿ ಚೆನ್ನಾಗಿತ್ತು ಆಗುವಾಗ ಏನಾಗಲ್ಲ. ಅಕಸ್ಮಾತ್ ಏನೋ ಸ್ವಲ್ಪ ಇದಾದ್ರೂ ಅದು ಆಲ್ ರೋಗ ಸ್ಟಾರ್ಟ್ ಆಗಿಬಿಡುತ್ತೆ. ಉಳುಕ ದಕ್ಷಿಣ ಅಂತ ಒಂದು ಕೆಪಾಸಿಟಿ ತಂದು ದಕ್ಷಿಣ ಬಿಡುತ್ತೆ. ಇಲ್ಲಾಂದ್ರೆ ಇದಕ್ಕೂ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ನಾವೇನಂತೀವಿ ಸ್ಟಾರ್ಟಿಂಗ್ ಯಾವಾಗ ಬ್ಲಾಕ್ ಕೋಡ್ ಹೊಡೆದ ತಕ್ಷಣ ಇದೆಲ್ಲ ಪೂರ್ತಿ ನಂಜು ಹೋಗ್ಬಿಡ್ತೈತಿ. ನಂಜು ಹೋಗೋದ್ರ ನಡುವೆ ಇದೆಲ್ಲ ಪಕ್ಕಲು ಕೂಡ ಸಿಕ್ಕಾಪಟ್ಟೆ ಪಕ್ಕಲು ಕೇಳ್ತೈತಿ. ಅದು ಒಂದು ಪಾಯಿಂಟ್. ಎರಡನೇದು ಏನಂತಂದ್ರೆ ನಿಮಗೆ ಜಾಸ್ತಿ ಗುಣಿ ಬರುತ್ತೆ. 4-5 ಇಲ್ಲಿ ಬಂದ ತಕ್ಷಣ ನಮ್ದು ಎಲ್ಲ ಅಂಶ ಸ್ಪ್ರೇ ಮಾಡ್ಕೊಂಡ್ರೆ ಈ ರೋಗ ಬರೋದಂಗೆ ನೋಡ್ಕೊಂತಾರೆ. ಅಗ್ದಿ ಚೀಪ್ ಅಂಡ್ ಬೆಸ್ಟ್. ನೀವು ಯಾವುದು ಗೊಬ್ಬರ ನೀವು ನಿಮ್ಮ ಗೊಬ್ಬರಗಳು ಹಾಕಿ ಇದು ಮಾಡ್ರಿ ಈ ರೋಗ ಮಾತ್ರ ಅಲ್ಲಿಂದ ಕಂಟ್ರೋಲ್ ಮಾಡ್ತೀವಿ. ನಾವು ಗೌರ್ಮೆಂಟ್ ಗೊಬ್ಬರ ರೇರ್ ಸರ್. ಒಂದು ಮೂರು ವರ್ಷ ಆಯ್ತು ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ ಸರ್. ಗೌರ್ಮೆಂಟ್ ಗೊಬ್ಬರ ಹಾಕ್ಲೇಬಾರ್ದು ಸರ್. ಈಗ ನೋಡ್ರಿ ನೀವೆಲ್ಲ ನೋಡಿ ಈಗ ಗೌರ್ಮೆಂಟ್ ಗೊಬ್ಬರ ಇಲ್ದಂಗೆ ಬೆಳೆದಿನಿ ಅಂತೀರಿ. ಖುಷಿ ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ಕೆಲವು ರೈತರು ಹೋಗ್ತೀವಿ ಒಂದೇ ಸತಿ 2 ಸತಿ ಆಗ್ಲಿ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಹಾಕ್ತಿವಿ ಹೊರತು ಗೌರ್ಮೆಂಟ್ ಗೊಬ್ಬರ ಅಲ್ಲ ಸರ್. ಈಗ ಪಾಯ್ಜನಾಗೆ ಇದು ಮಳೆ ಹೋಗಿ ಇಲ್ಲ ಮಳೆ ಹೆಚ್ಚಾಗಿ ಹಿಂಗಾಗೈತೆ ಬಿಡ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಎಲ್ಲ ಕಡೆಗೆ ಹಂಗ ದೊಡ್ಡ ಬಂದಾಗ ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ದೆ ನಾನು. ಭಾಳ ಕಡೆ ಬಂದತ್ರಿ ಬಂದೋಗ್ರಿ ಮೇಡಮ್ ಅವ್ರ ಅಂತ. ನಿಮ್ಮ ತೋಟದಾಗ ಇಷ್ಟು ಐತಿ ನೋಡೋದಕ್ಕೆ ಬೇರೆ ಪ್ಲಾಟ್ಗಳದ ಪೂರ್ತಿ ಏಕ ಇಲ್ಲಿವರೆಗೂ ಹೋಗ್ಬಿಟ್ಟು ಅದು ಪ್ಲಾಟ್ ಹಂಗಾಗೈತೆ ಸರ್. ಅದು ಹಂಗಾಗಿದೆ ಕಟ್ ಮಾಡಿ ಬಿಸಾಕ ಅಂದ್ಕೊಂಡೆ ಆಫ್ ಇಲ್ಲಿನ ಬೆಳೆ ಅದು ಸರ್. ಒಂದು ಈ ಸಲ ಕಟಿಂಗ್ ಹಾಕತ್ತಲ್ಲ ನಮ್ಮ ಮಾಹಿತಿ ಮೇಲೆ ಒಂದು ಪ್ಲಾಟ್ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ಬಿಡ್ತೈತಿ. ಏನ್ ಭಾಳ ದುಡ್ಡಲ್ಲ ಸರ್. ಭಾಳ ಕಡಿಮೆ ಖರ್ಚು ಒಳಗಡೆ ನಾವು ಯಾರ ಹತ್ರನೂ ಸಿಗಲ್ಲ ಮಾಹಿತಿ. ಅಷ್ಟು ಚೆನ್ನಾಗಿ ಮಾಹಿತಿ ಕೊಡ್ತೀವಿ. ಹ್ಞೂ ಸರ್. ನೀವು ಪ್ಲಾಟ್ ಹೋಗೋದು ಸಜೆಷನ್ ಹ್ಞೂ ಸರ್. ಯಾರು ಮಾಹಿತಿ ಕೊಡಲ್ಲ ಸರ್. ಎಲ್ಲರೂ ನೋಡಿ ಇವತ್ತು ನಾವು ಈ ಗುಡಿಯಾಕೋಟೆ ಭಾಗದಾಗೆಲ್ಲ ನಿಮ್ಮ ಕಡೆ ಬಂದಿದ್ವಿ ಇವತ್ತೆಲ್ಲ ಆನ್ಗಲೆಲ್ಲ ಎಲ್ಲರೂ ಮಾಹಿತಿ ಇಲ್ದಕ್ಕೆ ರೈತರು ಬಹಳ ಕಷ್ಟಪಡ್ತಾರೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಾರೆ. ನಾವು ಕೆಮಿಕಲ್ ಅವಶ್ಯಕತೆ ಬಿದ್ದಾಗ ಕೆಮಿಕಲ್ ಮಾಡಲೇಬೇಕು. ಕೆಮಿಕಲ್ ಮಾಡಲಿಲ್ಲ ಆಗೋದಿಲ್ಲ. ನೀವು ನೋಡ್ರಿ ಈಗ ನಾವು ವಿರಾಟ್ ಅಂತ ಬಂದೈತಿ ನಿಮಗೆ ಆರ್ಗ್ಯಾನಿಕ್ ಒಳಗಡೆ NPK ಕಂಟೆಂಟ್ಸ್ ಐತಿ. ಗೊಬ್ಬರ ನ್ಯೂಟ್ರೆಂಟ್ ಆಲ್ ನ್ಯೂಟ್ರೆಂಟ್ಸ್ ಎಲ್ಲ ಇರ್ತೈತಿ. ಇದು LMC ಅಂತ ಪಂತ ಒಂದು 6 ml ಇದು ಬರ್ತದೆ. ಇದು SMC ಅಂತ ಮಾಡಿರುತ್ತೆ. ಅದನ್ನೇ ಇದು ಈಗ ಮುಟ್ರೈತಲ್ಲ ಇದು ಕಂಪಲ್ಸರಿ ಎಲ್ಲ ಕಡೆ ಕೊಟ್ಟಿವಿ. ಮೋಸ್ಟ್ ನೀವು ವಿಡಿಯೋದಾಗ ನೋಡಿರ್ಬೋದು. ಒಳ್ಳೆ ರಿಸಲ್ಟ್ ಇದೆ. ನೀವು ಸ್ವಲ್ಪ ಕೂಡ ಒಂದು 8 ಈ ವಾರದಲ್ಲಿ ನಾನು ರಿಸಲ್ಟ್ ಚೆನ್ನಾಗಿ ಬಂದೆ ಸರ್. ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಹಂಗೆ ಮತ್ತೆ ಸರ್ ಸರ್ಕಾರಿ ಗೊಬ್ಬರ ಹಾಕ್ಲಿದಂಗ ಇದನ್ನ ಬಡ್ಡಿ ಒಳಗೆ ಅದೇ ನಮ್ಮ ಫ್ರೆಂಡ್ ಒಬ್ರು ಕೊಟ್ಟಿದ್ರು ಮೇಡಮ್ ತೋರಿಸ್ತೀನಿ ಬಾಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಹೋಲಿಕೆ ಆಗುತ್ತಂಗೆ ನೋಡ್ರಿ. ಅದನ್ನ ಇವತ್ತು ಎಲ್ಲ ಸ್ಪ್ರೇ ಮಾಡಿಸಿನಿ ಅವ್ರಿಗೆ ಕೊಟ್ಟ. ಅದನ್ನು ಕೂಡ ಭೂಮಿಗೆ ರಬ್ಬರ್ ಚಂಬ್ನ್ಯಾಗ ಒಂದು ಗಿಡಕ್ಕೆ ಒಂದು ಚಂಬು 4 ಗಿಡಕ್ಕೆ ಹಾಕಿ ಇದು ಮಾಡಿದ್ವಿ. ಇದು ಆರ್ಗ್ಯಾನಿಕ್ ಒಳಗೆ ಐತ್ರಿ. NPK ಇರ್ತೈತಿ ಎಲ್ಲ ನ್ಯೂಟ್ರೆಂಟ್ಗಳು ಆಲ್ ನ್ಯೂಟ್ರೆಂಟ್ ಇರ್ತೈತಿ. ಅಲ್ಲಿ ತೋರಿಸ್ತೀನಿ. ಇಲ್ಲ ಸರ್ ನೋಡ್ರಿ ಕ್ವಾಲಿಟಿ ಚೆನ್ನಾಗೈತಿ. ಯಾಕಂದ್ರೆ ಔಷಧ ಹೊಡೆದ್ರೆ ಈ ಥರ ಎಲ್ಲಿ ಬರ್ಬೇಕು ಹಿಂಗೆ ಈ ಥರ ಎಲ್ಲಿ ಒಳ್ಳೆ ಚೆನ್ನಾಗಿ ಎಲ್ಲಿ ಬಂದ್ರೆ ನಿಮಗೆ ಒಂದು 50-100 ಮಟ್ಟಿ ಮೇಜ್ ಜಾಗದಾಗ ನೋಡ್ರಿ ಅದು ಎಷ್ಟು ಸೊಪ್ಪು ಹೆಂಗೈತಿ ನೋಡ್ರಿ ಕ್ವಾಲಿಟಿ. ಅದು ಹೌದಾ ಸರ್? ಭಾಳ ಚೆನ್ನಾಗೈತ. ಈ ಥರ ಎಲ್ಲದು ನಿಮಗೆ ಪ್ಲಾಟ್ ಬಂದ್ರೆ ಇನ್ನೂ 50 ಮಟ್ಟಿ ಜಾಸ್ತಿ ತಂದು ಮೇಯಿಸ್ಬೋದು ನೀವು. ಹೌದಾ? ಇದಕ್ಕೆ ನೀರಿನಂಶ ಕಡಿಮೆ ಆಗಿ ಹಿಂಗಾಗೈತೆ
ಅಂದ್ರೆ ಮೇಡಮ್ ಹ್ಞೂ ಬರೀ ನೀರೇ ಸ್ಪ್ರೇ ಮಾಡ್ರಿ ಅಂದ್ರು ಅದೆಲ್ಲ ಎಲ್ಲಿ ಮಾಡಕ್ಕಾತ್ ಮೇಡಮ್ ಎಲ್ಲ ಮಾಡೋಕ್ಕಾಗಲ್ಲ ಕೆಲವರು ಅಂದ್ರು ಈಗ ನೋಡ್ರಿ ಅಲ್ಲಿ ಏನು ಚಿಗುರ ಇಲ್ಲ ಹೌದ್ರಾ ಅಲ್ಲಿ ಏನು ಚಿಗುರಿಲ್ಲ ಏನಿಲ್ಲ ನೋಡ್ರಿ ಸರ್ ಅದು ಬಡ್ಡಿ ಆ ಥರ ಅದಕ್ಕೋಸ್ಕರ ಬ್ಲ್ಯಾಕ್ ಗೋಲ್ಡ್ ಮಾಡ್ಕೊಳ್ರಪ್ಪ ಮಾಡ್ಕೊಂಡು ಮಾಡ್ರಿ ನಿಮಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ನಾವು ರೈತರಿಗೆ. ಸ್ವಾಮಿ ಯಾರು ಇಲ್ಲಿ ಬಿಟ್ರಲ್ಲ ಗುಡೇಕೋಟೆ ಹತ್ರ ಮಹಾದೇವಪುರ ಅಂಥೇಳಿ ರೈತರು ಈ ಪ್ಲಾಟ್ ಬಂದು. ಧನ್ಯವಾದ ರೈತರೆ.